ಕೃತ್ಯ ಅವ್ರನ್ನ ರೊಚ್ಚಿಗೆಬ್ಬಿಸಿ ಅವರು ಪ್ರವೋಕ್ ಮಾಡ್ದಂಗೆ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು. ರಾತ್ರೋರಾತ್ರಿ ನೀವು ಆ ಟೆಂಟನ್ನು ತೆಗೆದು ಹೋಗದಿರಿ, ಟೆಂಟ್ ವಾಪಸ್ ಹಾಕಿರಿ, ಹೋರಾಟಕ್ಕೆ ನಾಳಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಹೇಳ್ತೇವೆ. FIR ಒಳಗೆ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಅಂತ ಹೇಳಿ, ಆದರೆ ಸೆಕ್ಷನ್ ಹಾಕ್ತೀರಿ BNSS ಸೆಕ್ಷನ್ ಹಾಕ್ತೀರಿ 351(2) ಕ್ರಿಮಿನಲ್ ಉದ್ದೇಶ. 105 ದಿವಸ ಆಯ್ತು ಅವ್ರು ಹೋರಾಟ ಮಾಡಕ್ಕೆ, ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತಾರೆ. ಕ್ರಿಮಿನಲ್ ಉದ್ದೇಶ ಎಲ್ಲಿ ಆಗುತ್ತೆ? 121(1) ಪಬ್ಲಿಕ್ ಸರ್ವೆಂಟ್ಗಳನ್ನ ಇದು ಮಾಡ್ದಂಗ ಬಂದ್ ಮಾಡ್ದಂಗ ಇದು ಮಾಡಿರಿ, ಅಡ್ಡಪಡಿಸಿದಂಗ. ನೀವು ಅವ್ರಿಗೆ ಅಡ್ಡಪಡಿಸಿರಿ, ನಡು ನಿಂದಿರಿಸಿ. ಉಸ್ತುವಾರವ್ರ ಮನೆಗೆ ಹೋಗಿ ಮನವಿ ಕೊಟ್ಟರೆ ಏನು ದೊಡ್ಡ ತಪ್ಪು ಹಾಕಿದ್ದಿಲ್ಲ. 109(2) 109(2) ಅಂದ್ರೆ ಹಳೆಯ 307 ಅಟೆಂಪ್ಟ್ ಟು ಮರ್ಡರ್. ನೀವು ಹೇಳೋ ಪ್ರಕಾರನೇ ಬರೀ ಕಪಾಳ ಮೋಕ್ಷ ಮಾಡಿರತ್ ನೀವೇ FIR ಬರಿತೀರಿ, ಈ 109 ಹಾಕ್ತೀರಿ. ಅದಕ್ಕೆ ದುರುದ್ದೇಶದಿಂದ ನೀವು ಮಾಡಿರಿ FIR ಕ್ರಾಶ್ ಮಾಡಿರಿ ಅದಕ್ಕೆ ಹೇಳ್ತೀವಿ ನಾವು. 132 ಹಾಕಿದ್ದಾರೆ, ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡು ಬಂದಿರಿ, ಉದ್ದೇಶ ಇಟ್ಕೊಂಡು ಬಂದಿರಿ ಅಂತೇಳಿ. ಕ್ರಿಮಿನಲ್ ಉದ್ದೇಶ ಅಲ್ಲೇದಕ್ಕೆ ಬರಬೇಕು. ಅವ್ರು ಗಾಂಧಿ ಚೌಕ್ನಾಗ ಎಲ್ಲರೂ ಕಲ್ಲು ಹೋಗಿತ್ತಿದ್ರಲ್ಲ. ಅದಕ್ಕೆ ನೀವು ಅವ್ರನ್ನ ನಿಂದಿರಿಸಿ, ನೀವು ಸ್ವಾಮಿಗಳನ್ನ ಎಳೆದಾಡಿದ್ದು ನಿಮ್ಮ ತಪ್ಪ. ನೀವು ಯಾರು ಇನ್ಫಾರ್ಮಲ್ ಇದ್ದಿದ್ದಿಲ್ಲ, ಅವ್ರನ್ನ ಕೈ ಹಚ್ಚಿದವರು ಸ್ವಾಮೀಜಿಯವರು ಕಾಮಿದಾರಿಗಳಿದ್ದರು. ಅವ್ರಿಗೆ ಗೌರವ ಕೊಡೋದು ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ತಗೋರಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಮಾಡ್ತೀವಿ.